ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇದು ಹಳ್ಳಿ ವ್ಲಾಗ್ ಆಗಿರುತ್ತೆ. ನಾವು ವೆಕೇಷನ್ ಇದೆ ಅಂತಂದು ಹಳ್ಳಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಏನೇನಾಗುತ್ತೆ ಏನು ಅನ್ನೋದನ್ನು ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಇದು ಫಸ್ಟ್ ಡೇ ಆಫ್ ವ್ಲಾಗ್ ಆಗಿರುತ್ತೆ. ಬನ್ನಿ ಕಂಟಿನ್ಯೂ ಮಾಡೋಣ. ಅಲ್ಲಿ ಆ ಕಡೆ ನೋಡೋಣ, ನೀರು ಅಲ್ಲಿರುತ್ತೆ. ಅದೇನು ಕೆಮಿಕಲ್ ಹಾಕಿರೋದ? ತಿನ್ನಿ ಹಂಗೆ, ಏನ ಓಡಿಸ್ಕೊಂಡು ತಿಂತಾ ಇರ್ಬೇಕಷ್ಟೇ. ನೋಡಿದ್ರಿ ಅಲ್ವಾ, ಮಾವಿನ ಹಣ್ಣಿನ ಮರಗಳು ಎಷ್ಟು ಇದ್ದಾವೆ ಗೊತ್ತಾ. ನಾವು ನಮ್ಮೂರಲ್ಲಾದರೆ 200-300 ರೂಪಾಯಿ kg ಕೊಟ್ಟು ತೊಗೋತೀವಿ. ಬಟ್ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಅಷ್ಟೊಂದು ಮಾವಿನ ಮರಗಳು. ಹಾಗೆ ಇಲ್ಲಿ ಹಿಂದ್ಗಡೆ ಮನೆ ಹಿಂದ್ಗಡೆನೇ ನದಿ ಇತ್ತು, ಅದನ್ನು ಕೂಡ ನೋಡೋದಕ್ಕೆ ಬಂದೆ. ಅದು ಮುಗಿಸ್ಕೊಂಡು ಇವತ್ತು ಬಳೆ ಶಾಸ್ತ್ರ ಇತ್ತು. ಯಾಕಂದರೆ ನಾವು ಬಂದಿದ್ದೇನೆ ಮದುವೆ ಫಂಕ್ಷನ್ಸ್ಗಳಿಗೆ, ಹಾಗೆ ಇನ್ನು ಕೆಲವೊಂದು ಫಂಕ್ಷನ್ಸ್ಗಳಿಗೆ ಬಂದಿದ್ವಿ. ಆಫ್ಟರ್ನೂನ್ ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿಯಿತು. ಅದಾದಮೇಲೆ ಈವ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಅಜ್ಜಿ ಮನೇಲಿ ಈ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಬಿಕಾಸ್ ಇನ್ನೊಬ್ರದ್ದು ಮದುವೆ ಇತ್ತು 2 ಡೇಸ್ ಬಿಟ್ಟು. ಇವಾಗ ಬಳೆ ಶಾಸ್ತ್ರ ಇತ್ತಲ್ಲ, ಅವ್ರದ್ದು May 8ಗಿತ್ತು. ಅಂದರೆ ಈ ಮನೆಯಲ್ಲಿ ಮದುವೆ May 10ಗಿತ್ತು. ಹಾಗಾಗಿ ಇಲ್ಲಿ ನೋಡಿ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮದುವೆಗೋಸ್ಕರ. ಆಮೇಲೆ ದೊಂಪ ಅಂತ ಮಾಡ್ತಾರೆ, ಮದುವೆಗಿಂತ 1 ಡೇ ಮುಂಚೆನೇ ಎಲ್ಲ ಪಾರ್ಟಿ ಮಾಡ್ತಾರೆ. ಆ ಥರ ರಿಸೆಪ್ಷನ್ ಥರ ಅಥವಾ ಎಂಗೇಜ್ಮೆಂಟ್ ಥರ ಏನಾದರೂ ಅನ್ಕೋಬೋದು. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೋಡಿ ಈ ಮನೆ ಹೆಂಗಿದೆ ಅಂತ, ಹಳ್ಳಿಯಲ್ಲಿರೋ ಮನೆ. ನನಗಂತೂ ಇಷ್ಟ ಆಯಿತು. ಬಟ್ ಬಿಸಿಲು ಜಾಸ್ತಿ ಅಷ್ಟೇ, ಬಿಟ್ಟರೆ ತುಂಬ ನೆಮ್ಮದಿ ಇದೆ ಈ ಊರಲ್ಲಿ. ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ದನದ ಕೊಟ್ಟಿಗೆ, ಅಡುಗೆ ಮನೆ ಇದು ತುಂಬ ಚೆನ್ನಾಗಿದೆ. ಹ್ಯಾಪಿಯಾಗಿರ್ಬೋದು, ಯಾವ ಟೆನ್ಷನ್ನು ಇಲ್ಲ, ಒಬ್ಬರಲ್ಲೂ ಕಲ್ಮಶ ಇಲ್ಲ. ನಾನಂತೂ ಯಾರ ಹತ್ರನೂ ಕಲ್ಮಶನೇ ನೋಡಿದ್ದಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀನಿ. ಇನ್ನೂ ಮುಂದೆ ಬರುತ್ತೆ ವ್ಲಾಗ್ಗಳು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೇನಾದರೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಈ ಊರ ಬಗ್ಗೆ ಗೊತ್ತಿತ್ತು ಅಂದರೆ ನೋಡಿ, ಈ ಊರು ವ್ಲಾಗಲ್ಲಿ ಬಂದಿದೆ ಅಂತ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವರು ರಂಜಿತ್ ಅವರ ಮಾವ. ಅವರು ನನ್ನ ವ್ಲಾಗಲ್ಲಿ ತೋರಿಸ್ಬೇಡ ಅಂತಂದು ಹಂಗೆ ಹೋದರು, ಅಂದರೂ ನಾನು ತೋರಿಸಿದ್ದೀನಿ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ಪೇಂಟಿಂಗಾ? ಈ ಥರ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಇದು ಔಟ್ ಸೈಡ್, ಇದು ಮನೆ ಔಟ್ ಸೈಡು. ಎಲ್ಲ ಮರನೂ ಇದೆ ಗೊತ್ತಾ ಇಲ್ಲಿ. ಮಾವಿನ ಮರ, ಕ್ಯಾಶು ನಟ್ಸ್ ಮತ್ತು ಪ್ರತಿಯೊಂದೂ. ನಾನಂತರೂ ಲೈಫಲ್ಲಿ ನೋಡದೇ ಇರೋದನ್ನೆಲ್ಲ ನೋಡಿದ್ದೀನಿ. ಇಲ್ಲಿ ಟೀ ಮಾಡೋದಕ್ಕೆ ಬಂದ್ವಿ, ಹಾಗೆ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಸಗಣಿ ಇರುತ್ತಲ್ವ, ಅದನ್ನು ಸಾರಿಸ್ತಾ ಇದ್ದಾರೆ. ಇಲ್ಲೆಲ್ಲ ಹಳ್ಳಿಗಳೆಲ್ಲ ಶುಭ ಕಾರ್ಯಗಳಲ್ಲಿ ಸಗಣಿ ಸಾರಿಸ್ತಾರೆ, ಕೆಲವ್ರಿಗೆ ಗೊತ್ತಿರ್ಬೋದು. ನಾನೆಲ್ಲ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅಷ್ಟು ನೋಡಿಲ್ಲ. ಬಾವಿ ನೋಡಿ ಹೆಂಗಿದೆ. ಇದು ನೆಕ್ಸ್ಟ್ ಹೆಂಗಾಗುತ್ತೆ, ಇದನ್ನು ಫುಲ್ಲು ಹೈಟೆಕ್ಕಾಗಿ ಪೇಂಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಹಾಗೆ ವಾಶ್ ಮಾಡ್ತಾ ಇರಿ. ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲಿಂದ ಹಾಗೆ ಇನ್ನೊಬ್ರು ಮನೆಗೆ ಬಂದ್ವಿ. ಇಲ್ಲಿ ಜಸ್ಟ್ ಹಂಗೆ ಟೈಮ್ ಪಾಸ್ಗೋಸ್ಕರ ಇಲ್ಲಿ ಮನೆಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ, ಇಲ್ಲಿದು ಮನೆನ. ಇಲ್ಲಿ ನೋಡಿ ಸೋನು ಅಂತ ಮಲಗಿದ್ದಾನೆ, ಅವನು ನನ್ನ ಹೆಸರು ಹಿಡ್ಕೊಂಡಿದ್ದಾನೆ. ಅಂದರೆ ಸುದರ್ಶನ್ ಅಂತ, ಸೋನು ಅಂತ ಪ್ರೀತಿಯಿಂದ ಕರೀತಾರೆ. ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಒಳಗಡೆ ಮಲಗಿರೋರು ಮಲಗಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ನಾನೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಎಲ್ಲ ಏನು ಅನ್ಕೋಬೇಡಿ, ಅದು ಮದುವೆ ಮನೆ ಅಲ್ವಾ, ಹಂಗಾಗಿ ಎಲ್ಲ ಅಲ್ಲಿಂದಲ್ಲೇ ಬಿದ್ದಿದೆ. ನನಗೆ ಮತ್ತೆ ಮನೆ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಯಾವಾಗ ಹೋಗ್ತೀನೋ ಅವಾಗೆಲ್ಲ ವ್ಲಾಗ್ ಮಾಡ್ಕೊಂಬಂದಿದ್ದೀನಿ. ಬಟ್ ತುಂಬ ನೆಮ್ಮದಿ ಇದೆ ಇಲ್ಲಂದ್ರೂ. ನೋಡಿ ಜಾಸ್ತಿ ಮಾತಾಡೋದು ಬೇಡ, ಇನ್ನೊಂದು ಮನೆ ತೋರಿಸ್ತೀನಿ, ಹಂಗೆ ವಾಚ್ ಮಾಡ್ತಾಯಿರಿ. ಆಗಲೇ ಮಧ್ಯಾಹ್ನ ಬಳೆ ಶಾಸ್ತ್ರ ಅಂತ ತೋರಿಸಿದ್ನಲ್ವ, ಅವ್ರ ಮನೆ ವ್ಲಾಗು ಮಾಡಿದ್ದೀನಿ. ಇದೇ ವ್ಲಾಗಲ್ಲೇ ಹಾಕ್ತೀನಿ, ಹಾಗೆ ವಾಚ್ ಮಾಡ್ತಾಯಿರಿ ಕೊನೆವರೆಗೂ.
ಅದು ನೋಡ್ತಿದ್ದೆ ನೋಡಿ ಇನ್ನು ಮಧ್ಯಾಹ್ನಕ್ಕೆ ಬೈಯಪುರಿ 30,000 ಮಾಲ ಸಾಧಾರಣ ಮಗಲಿ ಮದ್ಮೆ ಸುಮ್ಮನಿರಪ್ಪು ಟೀಟೇನ ಕೊರಿಯರಪ್ಪ ಗೌರ್ಮೆಂಟ್ ಅಷ್ಟು ಮೊರಾನೆ ಕಿರ್ಮನಾಯ್ತು ಪೋಯ ಎಂತ ದೃಶ್ಯ ಮನೆ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಫಸ್ಟ್ ಡೇ ಆಫ್ ವಿಲೇಜ್ ವ್ಲಾಗ್. ಹೀಗೆ ಕಂಟಿನ್ಯೂ ಮಾಡ್ತಾಯಿರಿ, ನೋಡೋದನ್ನು ಮಿಸ್ ಮಾಡಬೇಡಿ. ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇದೆ, ಹೇಳಿದ್ನಲ್ವ ಎಲ್ಲ ಫಂಕ್ಷನ್ಸ್ದು ವಿಡಿಯೋಸ್ ಇದೆ. ಪ್ರತಿಯೊಂದೂ ನಾನು ರೆಕಾರ್ಡ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡ್ತಾಯಿರಿ. ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.